ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ನಮ್ಮ ಎಚ್ ಕೆ ಪಾಟೀಲರು ನಮ್ಮ ವಿಶೇಷವಾಗಿ ಒಂದಿಷ್ಟು ಮಾತುಗಳನ್ನು ಗಡಿ ವಿವಾದದ ಬಗ್ಗೆ, ಅದರಲ್ಲೂ ಬೆಳಗಾವಿ ಬಗ್ಗೆ, ಸುಪ್ರೀಂ ಕೋರ್ಟ್ನಲ್ಲಿರುವ ಒಂದು ಕೇಸಿನ ಬಗ್ಗೆ, ಈ ಎಲ್ಲ ನೆಲೆಯಲ್ಲಿ ಗಡಿ ಉಸ್ತುವಾರಿ ಸಚಿವರು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರು ಅಂತ ಎಚ್ ಕೆ ಪಾಟೀಲ್ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮಹಾಜನ್ ವರದಿ ಅಂತಿಮ, ಅದ್ಮೇಲೆ ಬೇರೆ ಯಾವುದಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಿಜವಾಗಿ ಇಷ್ಟು ದಿಟ್ಟವಾಗಿ ಹೇಳೋದು ಇಲ್ಲಿವರೆಗೆ ಬೇಕಾಗಿತ್ತು. ಯಾಕೆಂದರೆ ಮೀನಮೇಷ ಇರಿಸೋದ್ರಲ್ಲೇ ಇದನ್ನು ಜಕ್ಕೊಂಡು ಹೋಗೋದ್ರಲ್ಲಿ ಏನೂ ಇರಲಿಲ್ಲ. ಈ ಒಂದು ರೀತಿ ಏನೋ ಕಾನ್ಫಿಡೆನ್ಸ್ ಬಂದಂಗೆ ಅನ್ನಿಸ್ತಾ ಇದೆ. ಮತ್ತು ಈಗಾಗಲೇ ಮಹಾಜನ್ ವರದಿಯನ್ನು ಅವರೇ ಒತ್ತಾಯ ಮಾಡಿ ಇಟ್ಕೊಂಡಂಥದ್ದು, ನಂತರದಲ್ಲಿ ಅವ್ರು ಬೈಸ್ದಂಗೆ ಬರಲಿಲ್ಲ ಅಂತ ಮತ್ತೆ ತಕರಾರು ತೆಗೆಯುವಂಥ ಈ ಮಹಾರಾಷ್ಟ್ರ ಸರ್ಕಾರದ ಒಂದು ನಡೆ ಇರೋದಪ್ಪ ಅಂದ್ರೆ ಒಕ್ಕೂಟ ವ್ಯವಸ್ಥೆಗೆ ಆತಂಕಕಾರಿಯಾದ ವಿಷಯ ಆಗಿದಂತ್ರಿ. ಯಾಕಂತಂದ್ರೆ ಮಹಾಜನ್ ವರದಿ ಇದಲ್ಲ, ಅವರು ಒಪ್ಕೊಂಡು ಮಾಡಿಸ್ಲಿಕ್ಕೆ ಹೆಚ್ಚಿದ್ದು ಮಹಾಜನರಿಂದ. ಮತ್ತು ಕರ್ನಾಟಕ ಅಂತ ಈಗಾಗಲೇ ಒಪ್ಪಿಬಿಟ್ಟದ ಅದನ್ನು, ಅದು ಪ್ರಶ್ನೆ ಮಾಡೋದು ಏನೂ ಇಲ್ಲ. ಈಗ ಸುಪ್ರೀಂ ಕೋರ್ಟ್ ಹೋಗುವ ಅವಶ್ಯಕತೆಯೂ ಇಲ್ಲ, ನಾವು ಅದನ್ನು ಒಪ್ಪುವುದಿಲ್ಲ ಅನ್ನುವಂಥ ಸ್ಪಷ್ಟ ನಿಲುವನ್ನು ಎಚ್ ಕೆ ಪಾಟೀಲ್ ಹೇಳಿದ್ರಂತಾಗೆ ಒಂದಿಷ್ಟು ಉಸಿರು ಬಿಡುವಂಥದ್ದಾಗಿದೆ. ಮತ್ತು ಇದು ಸತ್ಯನೂ ಅದ. ಯಾಕಂತಂದ್ರೆ ಇದನ್ನು ಇಟ್ಕೊಂಡು ಹೋಗೋದ್ರಿಂದ ಏನೂ ಸಾಧ್ಯ ಇಲ್ಲ. ಯಾವ ಕೋರ್ಟ್ನಲ್ಲೂ ಇದು ಬಗೆಹರಿಯುವಂಥ ವಿಷಯ ಅಲ್ಲ, ರಾಜ್ಯಗಳಿಗೆ ಸಂಬಂಧಿಸಿದ ವಿಷಯ ಆಗ್ತದೆ. ಇದರ ಬಗ್ಗೆ ಅನೇಕ ಕಾನೂನುಗಳಿದ್ದಾವೆ, ಮತ್ತು ಬೇರೆ ಅನೇಕ ಕಾನೂನು ಪಂಡಿತರು ಹೇಳಿದ್ದಾರೆ. ಯಾಕಾದರೆ ಇದ್ಯಾವುದೂ ಸಾಧ್ಯ ಇಲ್ಲ ಅಂತೇಳಿ ಸರ್ಕಾರಗಳು ಒಪ್ಪಬೇಕು, ಕೇಂದ್ರ ಸರ್ಕಾರ ಒಪ್ಕೋಬೇಕು. ಇದು ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಮಾಡಿದಂಥದ್ದು ಫೈನಲ್ ಆಗಿಬಿಟ್ಟದು. ಈಗಾಗಲೇ ಮಹಾಜನ್ ವರದಿಯನ್ನು ಒಪ್ಪಬೇಕು ಅವರು, ಅದು ಬಿಟ್ಟು ಮತ್ತೊಂದು ಮಾರ್ಗ ಇಲ್ಲ ಅನ್ನುವಂಥ ಮಾತು ಹೇಳ. ಮತ್ತು ಇದು ಸುಮ್ಮನೆ ಇದು ಬೆಳೆಸೋದ್ರಲ್ಲಿ ಅರ್ಥ ಇಲ್ಲ. ಮಹಾರಾಷ್ಟ್ರ ಸರ್ಕಾರನೂ ಇದು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂದರೆ ಬಾರ್ಡ್ರ್ ಮೇಲೆ ಎಲ್ಲರೂ ಈಗ ನೆಮ್ಮದಿಯಿಂದ ಇದ್ದಾರೆ, ಯಾರಿಗೂ ಅದರ ಬಗ್ಗೆ ಬೇಕಾಗಿಲ್ಲ. ಏನಪ್ಪ ಏನೀಗ ಮಹಾರಾಷ್ಟ್ರಕ್ಕೆ ಬೆಳಗಾವಿ ಹೋದ್ರೆ ಬೆಳಗಾವಿಗೆ ಏನು ಸ್ವರ್ಗ ಸಿಗ್ತದನ? ಇಲ್ಲಿ ಬೆಳಗಾವಿ ಪೂರ್ತಿಯಾಗಿ ಇಲ್ಲಿ ಜನಕ್ಕೆ ಅಲ್ಲಿ ಹೋದ್ರೆ